ಬನ್ರಿ ದೇವರ ವಾಕ್ಯ ನೋಡಿಕೊಳ್ಳೋಣ. Genesis chapter 12 verse 9 to 15. We try to read alternatively. ಅಬ್ರಾಮನು ಅಲ್ಲಿಂದ ಹೊರಟು ಕನಾನ್ ದೇಶದ ದಕ್ಷಿಣ ಸೀಮೆಗೆ ಮುಂದೆ ಮುಂದೆ ಹೋಗುತ್ತಾ ಇದ್ದನು. ದೇಶದಲ್ಲಿ ಘೋರಕ್ಷಾಮ ಕೆಲವು ಅವನು ಐಗುಪ್ತು ದೇಶದ ಹತ್ತಿರಕ್ಕೆ ಬಂದಾಗ ತನ್ನ ಹೆಂಡತಿಯಾದ ಸಾರೈಳಿಗೆ 12 ಅಕ್ಷರದಲ್ಲಿ ಕೇಳು, ದೇಶದವರು ನಿನ್ನನ್ನು ಕಂಡು ಆಕೆಯು ಇವನ ಹೆಂಡತಿ ಎಂದು ನನ್ನನ್ನು ಕೊಂದು ನಿನ್ನನ್ನು ಉಳಿಸಾರು. ಆದ ಕಾರಣ ನೀನು ನನಗೆ ತಂಗಿಯಾಗಬೇಕೆಂದು ಅವರಿಗೆ ಹೇಳು. ಹೀಗೆ ಹೇಳಿದರೆ ನಿನ್ನ ನಿಮಿತ್ತ ನನಗೆ ಹಿತವಾಗುವುದು. ನಾನು ನಿನ್ನ ದೆಸೆಯಿಂದ ಸಾಯದೆ ಬದುಕುವೆನು ಎಂದು ಹೇಳಿದನು. ಅಬ್ರಹಾಮನು ಐಗುಪ್ತ ದೇಶಕ್ಕೆ ಬಂದಾಗ ಐಗುಪ್ತ್ಯರು ಅವನ ಸಂಗಡ ಇದ್ದ ಸ್ತ್ರೀಯನ್ನು ನೋಡಿ ಬಹು ಸುಂದರಿಯರು. ಎಲ್ಲರೂ ಸೇರೋದುಕೊಳ್ಳೋಣ. ಫರೋಹನ ಪ್ರಧಾನರು ಆಕೆಯನ್ನು ನೋಡಿ ಬಂದು ಅವನ ಮುಂದೆ ಹೊಗಳಲಾಗಿ. ಯಾರನ್ನಾದ್ರೂ ದೇವ್ರ ನಡೆಸಲಿಕ್ಕಾಗಿ ಪ್ರಾರ್ಥನೆ ಮಾಡಬೇಕು. ಪರಲೋಕವನ್ನು ಭೂಲೋಕವನ್ನು ಸೃಷ್ಟಿಸಿದ ಸರ್ವಶಕ್ತನಾದ ದೇವನೇ, ಅಪ್ಪ ನಿನಗೆ ಸ್ತೋತ್ರ. ರಾಜ ಪಾಪಿಗಳ ಮಧ್ಯದಲ್ಲಿ ಪರಿಶುದ್ಧನಾಗಿ ಬಂದಂತ ದೇವನೇ, ಅಪ್ಪ ನಿನಗೆ ಸ್ತೋತ್ರ. ಆತ್ಮ ಪ್ರಾಣ ಶರೀರವನ್ನು ಕಾದಂತ ದೇವನೇ, ಅಪ್ಪ ನಿನಗೆ ಸ್ತೋತ್ರ ಸ್ವಾಮಿ. ಮತ್ತೊಂದು ಅವತ್ತಲ್ಲಿ ಸ್ವಾಮಿ ನಿನ್ನ ಸನ್ನಿಧಾನದಲ್ಲಿ ಸ್ವಾಮಿ ಅಪ್ಪ ಪ್ರಾರ್ಥಿಸುವಂತೆ ಕೃಪೆ ನೀಡಿದೀಯ ರಾಜ್ಯ. ನಮ್ಮ ಆತ್ಮ ಪ್ರಾಣ ಶರೀರವನ್ನು ಕಾದಂತ ಯೇಸುರಾಜನೇ, ಅಪ್ಪ ಯೇಸಪ್ಪ ನಿಮ್ಮ ವಾಕ್ಯದಿಂದ ಆಲೋಚನೆಗಳನ್ನ ದೈವಿಕ ಕಾರ್ಯಗಳನ್ನು ತಿಳಿಸುವುದಕ್ಕೆ ಅಪ್ಪ ತಿಳಿಸುತ್ತಿರುವುದಕ್ಕಾಗಿ ಸ್ತೋತ್ರ ಅಪ್ಪ. ಸ್ತೋತ್ರ ಕರ್ತನೆ, ನಮ್ಮನ್ನ ಪ್ರೀತಿಸುವ ದೇವನು ಪ್ರತಿದಿನವೂ ನಮ್ಮ ಜೀವಿತದಲ್ಲಿ ಉದ್ದೇಶವನ್ನು ಅಪ್ಪ ನೀವು ನೆರವೇರಿಸುವಂತೆ ಇಟ್ಟಂತ ವಾಕ್ಯಕ್ಕಾಗಿ ಸ್ತೋತ್ರ ವಂದನೆ ಸಲ್ಲಿಸುತ್ತೇನೆ ರಾಜ. ಅಪ್ಪ ನೀನು ಒಳ್ಳೆಯ ದೇವನು, ನಂಬಿಕಸ್ಥನಾದ ಕರ್ತನು ಸ್ವಾಮಿ. ನಮ್ಮನ್ನು ಸ್ವಾಮಿ ಅಪ್ಪ ಅನ್ಯ ಜನರ ಮಧ್ಯದಿಂದ ಪಟ್ಟಿದ್ದಕ್ಕಾಗಿ ಪ್ರತ್ಯೇಕವಾಗಿ ಇಟ್ಟಲ್ಪಟ್ಟಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ನಮ್ಮನ್ನು ಪರಾಂಬರಿಸುವ ದೇವರೇ, ಮ್ಯಾನೆ ಬೇಲನೆ ಸಂತೈಸುವ ಕರ್ತನೆ ಅಪ್ಪ ನಿಮ್ಗೆ ಸ್ತೋತ್ರ ಸ್ವಾಮಿ. ನಿನ್ನ ವಾಕ್ಯವನ್ನ ಆಧಾರ ಮಾಡಿಕೊಂಡು ಸ್ವಾಮಿ ನಂಬಿಕೆಗೆ ಆಧಾರವಾದಂತ ವಾಕ್ಯವನ್ನ ಕೊಟ್ಟಂತ ಕೃಪೆಗಾಗಿ ಸ್ತೋತ್ರ ಸ್ವಾಮಿ. ಸತ್ಯವನ್ನ ತಿಳಿದುಕೊಳ್ಳಲು ನಮ್ಮನ್ನು ಕರೆದಾತನ ನೀನು ಸ್ವಾಮಿ ಅಪ್ಪ ನಿಮ್ಗೆ ಸ್ತೋತ್ರ ವಂದನೆ ಸಲ್ಲಿಸುತ್ತೇನೆ ಸ್ವಾಮಿ. ನಾವು ಅಜ್ಞಾನಿಗಳು ಅವಿಶ್ವಾಸಿಗಳು ಸ್ವಾಮಿ. ನಮ್ಮನ್ನು ದರ್ಶಿಸಿ ನಮ್ಮೆಲ್ಲರ ಅಪನಂಬಿಕೆಯನ್ನು ಹೋಗಲಾಡಿಸಿ ಸ್ವಾಮಿ ನಂಬಿಕೆಯನ್ನ ಹೆಚ್ಚಿಸಬೇಕಾಗಿ ಈ ಸಮಯದಲ್ಲಿ ನಾನು ನಿಮ್ಮ ಪಾದದಲ್ಲಿ ಪ್ರಾರ್ಥಿಸುತ್ತೇನೆ, ಕೇಳಿಕೊಳ್ಳುತ್ತೇನೆ ರಾಜ್ಯ. ಬಂದಿರೋ ಪ್ರತಿಯೊಬ್ಬರನ್ನ ವಾಕ್ಯದ ಮೇರೆಗೆ ನೀನು ಆಶೀರ್ವದಿಸಬೇಕಾಗಿ ನಿನ್ನ ನಾಮದಲ್ಲಿ ನಾನು ಪ್ರಾರ್ಥಿಸಿ ಬೇಡಿ ಹೊಂದುತ್ತೇನೆ ತಂದೆಯೇ, ಆಮೆನ್. ಕರ್ತನಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರರೇ, ಈ ಓದಿರುವ ವಚನಗಳು ಬಹಳ ಪ್ರಾಮುಖ್ಯವಾಗಿವೆ. ಯಾಕಂದ್ರೆ ಇಲ್ಲಿ ನಾವು ಒಂದು ಆಟವನ್ನು ಕಲಿಯಬೇಕಾಗಿದೆ. ಏನಪ್ಪಾ ಅದಂದ್ರೆ 10ನೇ ವಚನ ನೋಡ್ರಿ. ಆ ದೇಶದಲ್ಲಿ ಘೋರ ಕ್ಷಾಮವಿದ್ದುದರಿಂದ ಅಲ್ಲಿರದೆ ಐಗುಪ್ತ ದೇಶದಲ್ಲಿ ಕೆಲವು ಕಾಲ ಇರಬೇಕೆಂದು ಆ ಬೆಟ್ಟದ ಸೀಮೆಯಿಂದ ಇಳಿದು ಹೋದನು. ಪ್ರಿಯರದವರೇ, ದೇವರು ಅಬ್ರಾಮನನ್ನು ಕರೆಯುವಾಗ ನಂಬಿಕೆಯಿಂದಲೇ ಅವರು ಹೊರಟು ಬಂದಿದ್ದಾನೆ. ದೇವರ ವಾಗ್ದಾನಗಳನ್ನು ಅವರು ಹೊಂದುವಗೋಸ್ಕರ, ದೇವರ ಆಶೀರ್ವಾದಗಳನ್ನು ಹೊಂದುವಗೋಸ್ಕರ ಈ ರೀತಿಯಾಗಿ ಅವರು ಹೊರಡು ಬಂದಿದ್ದಾನೆ. ದೇವರು ಸಹ ಅವರನ್ನು ಆಶೀರ್ವಿಸಬೇಕೆಂದಾಗಿ ಎಷ್ಟು ಸಂತೋಷದಿಂದ ಇರುವ ಸಮಯದಲ್ಲಿ ದೇವರು ಅಬ್ರಾಮನನ್ನು ಪರೀಕ್ಷಿಸುವುದನ್ನು ಶುರು ಮಾಡಿದ್ದಾನೆ. ಯಾವ ರೀತಿಯಾಗಿ ಅಂದ್ರೆ ಘೋರ ಕ್ಷಾಮವನ್ನು ಆ ದೇಶದಲ್ಲಿ ದೇವರು ಬರಮಾಡಿದಾಗ
ಈ ಪರೀಕ್ಷೆಯಲ್ಲಿ ಅಬ್ರಾಮನು ನಿಲ್ಲುತ್ತಾನೋ ಇಲ್ಲದಿದ್ರೆ ಯಾವ ರೀತಿಯಾಗಿ ಇರುತ್ತಾನೋ ನೋಡಬೇಕೆಂಬುದಾಗಿ ದೇವರು ಈ ರೀತಿಯಾಗಿ ಈ ಕನಾನ್ ದೇಶದಲ್ಲಿ ಅವರಿಗೆ ಒಂದು ಪರೀಕ್ಷೆಯನ್ನು ನೀಡಿರುವುದನ್ನು ನಾವು ನೋಡ್ತಾ ಇದ್ದೀವಿ. ಆದರೆ ಅಬ್ರಾಮನು ಪರೀಕ್ಷೆಯನ್ನು ತಪ್ಪಿಸಿಕೊಳ್ಳಲು ಐಗುಪ್ತ ದೇಶಕ್ಕೆ ಹೋದದ್ದರಿಂದ ತೊಂದರೆಗಳಿಗೆ ಒಳಗಾದನು ಮತ್ತು ಇತರರು ತೊಂದರೆಗಳಿಗೆ ಒಳಪಡುವಂತೆ ಮಾಡಿದನು. ಅದಾಗ್ತಿದೆಯಾ? ಸಾಧಾರಣವಾಗಿ ದೇವರು ಪ್ರತಿ ಒಬ್ಬರನ್ನು ಪರೀಕ್ಷಿಸುತ್ತಾನೆ. ಯಾಕೆ ಪರೀಕ್ಷಿಸುವುದು ಅಂದ್ರೆ ನಮ್ಮ ನಂಬಿಕೆ ಪರೀಕ್ಷೆಗಳಲ್ಲಿ ನಿಲ್ಲುವಾಗ ದೇವರು ಬಹುಮಾನ ಕೊಡುವುದಕ್ಕೋಸ್ಕರ ಪರೀಕ್ಷಿಸುತ್ತಾನೆ. ಪೇತ್ರನು ಬರೆದ 1ನೇ ಪತ್ರಿಕೆ 1ನೇ ಅಧ್ಯಾಯ 7ನೇ ವಚನದಲ್ಲೂ ಮಾತನ್ನು ಬನ್ರಿ. ಬಂಗಾರವು ನಾಶವಾಗುವಂತದ್ದಾಗಿದ್ದರೂ ಅದನ್ನು ಬೆಂಕಿಯಲ್ಲಿ ಪುಟ ಹಾಕಿ ಶೋಧಿಸುವುದುಂಟಷ್ಟೇ. ಬಂಗಾರಕ್ಕಿಂತ ಅಮೂಲ್ಯವಾಗಿರುವ ನಿನ್ನ ನಂಬಿಕೆಯು ಈ ಕಷ್ಟಗಳಿಂದ ಶೋಧಿತವಾಗಿ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಿಮಗೆ ಕೀರ್ತಿ ಪ್ರಭಾವ ಮಾನಗಳನ್ನು ಉಂಟು ಮಾಡುವುದು. ನಮಗೆ ಕೀರ್ತಿ ಪ್ರಭಾವ ಮಾನಗಳು ಉಂಟು ಮಾಡುವುದಕ್ಕೋಸ್ಕರ ದೇವರು ಏನು ಮಾಡುವವನಾಗಿದ್ದಾನೆ? ಪರೀಕ್ಷಿಸುವಾತನಾಗಿದ್ದಾನೆ, ಪರಿಶೋಧಿಸುವವನಾಗಿದ್ದಾನೆ. ಯಾಕಂದ್ರೆ ಇಲ್ಲಿ ನಾವು ಒಂದು ಉದಾಹರಣೆಯನ್ನು ನೋಡ್ತಾ ಇದೀವಿ. ಬಂಗಾರವು ನಾಶವಾಗುವಂತದ್ದಾಗಿದ್ದರೂ ಅದನ್ನು ಬೆಂಕಿಯಲ್ಲಿ ಪುಟ ಹಾಕಿ ಶೋಧಿಸುವುದು ಉಂಟು, ಹೌದಲ್ಲ? ಬಂಗಾರವನ್ನು ಶೋಧಿಸಲು ಮತ್ತು ದೃಢಪಡಿಸಲು ಬೆಂಕಿಯನ್ನು ಉಪಯೋಗಿಸಲಾಗುತ್ತದೆ. ದೇವರು ವಿಶ್ವಾಸಿಗಳನ್ನು ಇದೇ ಕಾರಣಗಳಿಗೆ ಗಂಭೀರವಾದ ಕಷ್ಟಗಳಿಗೆ ಒಳಪಡಿಸುತ್ತಾರೆ. ಬೇಕಾದ್ರೆ ಕೀರ್ತನೆಗಳು 66ನೇ ಕೀರ್ತನೆ 10ರಿಂದ 12 ವಚನಗಳನ್ನು ನೋಡೋಣ ಬನ್ನಿ. ದೇವರೇ ನಮ್ಮನ್ನು ಶೋಧಿಸಿದಿ, ಬೆಳ್ಳಿಯನ್ನು ಪುಟಕ್ಕೆ ಹಾಕುವ ಮೇರೆಗೆ ಶುದ್ಧಿ ಮಾಡಿದಿ ಎಂಬುದಾಗಿ ಅವರು ಹೇಳ್ತಾ ಇದ್ದಾರೆ. 11ನೇ ವಚನದಲ್ಲಿ ನಮ್ಮನ್ನು ಸಿಕ್ಕಿಸಿದಿ, 12 ಮನುಷ್ಯರು ನಮ್ಮ ತಲೆಗಳ ಮೇಲೆ ತಮ್ಮ ರಥಗಳನ್ನು ಹಾಯಿಸುವಂತೆ ಮಾಡಿದಿ. ನಾವು ಬೆಂಕಿಯನ್ನು ನೀರನ್ನು ದಾಟಬೇಕಾಯಿತು, ಆದರೂ ಸುಸ್ಥಿತಿಗೆ ನಮ್ಮನ್ನು ಪಾರುಗಾಣಿಸಿದ್ದಿ. ಆದರೂ ಸುಸ್ಥಿತಿಗೆ ನಮ್ಮನ್ನು ಪಾರುಗಾಣಿಸಿದ್ದಿ. ಪ್ರಿಯರವರೇ, ದೇವರು ನಮ್ಮನ್ನು ಪರೀಕ್ಷಿಸುವಾಗ ಈ ಪರೀಕ್ಷೆಗಳ ಫಲಿತಾಂಶವನ್ನು ನೋಡಿದ್ರೆ ಬಹಳ ಅದ್ಭುತವಾಗಿರುತ್ತದೆ. ದೇವರು ತನ್ನ ಉದ್ದೇಶವನ್ನು ಅವರಲ್ಲಿ ನೆರವೇರಿಸಿದಾಗ ಇಲ್ಲಿ ನಾವು ನೋಡ್ತಾ ಇದೀವಿ, ಆತನು ಸಾಕು ಎಂದು ಹೇಳಿ ತನ್ನ ಜನರನ್ನು ದೊಡ್ಡ ಆಶೀರ್ವಾದಕ್ಕೆ ಬರಮಾಡುವನು. ನಾವು ಈ ಲೋಕದಲ್ಲಿ ಇದ್ದಾಗಲೂ ಪರೀಕ್ಷೆಗಳು ನಿರಂತರವಾಗಿ ನಡೆಯುವುದಿಲ್ಲ. ಇದನ್ನು ನಾವು ಮರೆಯಬಾರದು ಪ್ರಿಯರೇ. ಈ ಲೋಕದಲ್ಲಿ ಪರೀಕ್ಷೆಗಳು ನಿರಂತರವಾಗಿ ನಡೆಯುವುದಿಲ್ಲ, ನಿಲ್ಲುವುದಿಲ್ಲ. ನಾವು ಎಷ್ಟರವರೆಗೆ ಆ ಬಿಸಿಯಲ್ಲಿ ಇರಬಹುದೆಂದು ದೇವರಿಗೆ ತಿಳಿದಿದೆ. ನಾವು ನೋಡಿದ ಈ ಭಾಗದಲ್ಲಿ ಪೇತ್ರರು ಬರೆದಿರುವ 1ನೇ ಪತ್ರಿಕೆ 1ನೇ ಅಧ್ಯಾಯದಲ್ಲಿ ನಾವು ನೋಡಿದ್ವಿ ಆಲ್ರೆಡಿ. ಆಮೇಲೆ 5ನೇ ಅಧ್ಯಾಯ 10ನೇ ವಚನವನ್ನು ನಾವು ನೋಡಿದ್ರು. ಕ್ರಿಸ್ತನಲ್ಲಿ ನಿಮ್ಮನ್ನು ತನ್ನ ನಿತ್ಯ ಪ್ರಭಾವಕ್ಕೆ ಕರೆದ ಕೃಪಾಪೂರ್ಣನಾದ ದೇವರು ತಾನೇ ನೀವು ಸ್ವಲ್ಪ ಕಾಲ ಬಾಧೆ ಪಟ್ಟ ಮೇಲೆ
ನಿಮ್ಮನ್ನು ಯೋಗ್ಯ ಸ್ಥಿತಿಗೆ ತಂದು ನೆಲೆಗೊಳಿಸಿ ಬಲಪಡಿಸುವನು. ದೇವರು ನಮ್ಮ ಸ್ತೋತ್ರವಾಗಲಿ. ಕರ್ತನಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರರೇ, ಕ್ರಿಸ್ತನಲ್ಲಿ ದೇವರು ನಮ್ಮನ್ನು ತನ್ನ ನಿತ್ಯ ಪ್ರಭಾವಕ್ಕೆ ಕರೆದಿದ್ದಾನೆ. ಇದನ್ನು ನಾವು ಮರಿಬಾರದು. ನಿತ್ಯ ಪ್ರಭಾವದಲ್ಲಿ ನಾವು ಇರಬೇಕಂದ್ರೆ ಈ ಶ್ರಮೆಗಳನ್ನು, ಪರೀಕ್ಷೆಗಳನ್ನು ನಾವು ದಾಟಿಕೊಂಡು ಮುಂದೆ ಹೋಗಬೇಕು. ಈ ರೀತಿಯಾಗಿ ನಾವು ಸ್ವಲ್ಪ ಕಾಲ ಬಾಧಪಟ್ಟ ಮೇಲೆ ಏನಂತಾದ್ರೆ ಇಲ್ಲಿ ನಿಮ್ಮನ್ನು ಯೋಗ್ಯ ಸ್ಥಿತಿಗೆ ತಂದು ನೆಲೆಗೊಳಿಸಿ ಬಲಪಡಿಸುವನು. ನಾವು ಬಲವನ್ನು ಹೊಂದುವುದಕ್ಕೋಸ್ಕರ, ನಾವು ಬಲದಿಂದ ದೇವರಲ್ಲಿ ನಿಲ್ಲುವುದಕ್ಕೋಸ್ಕರ, ದೇವರು ನಮ್ಮ ನಂಬಿಕೆಯನ್ನು ಬಲಪಡಿಸುವುದಕ್ಕೋಸ್ಕರ, ದೇವರ ಶಕ್ತಿಯನ್ನು ನಾವು ಕಾಣುವುದಕ್ಕೋಸ್ಕರ, ಅನುಭವಿಸುವುದಕ್ಕೋಸ್ಕರ ದೇವರು ನಮ್ಮ ಜೀವಿತಗಳಲ್ಲಿ ಕಷ್ಟಗಳನ್ನು, ಸ್ವಲ್ಪ ಕಾಲ ಬಾಧೆಗಳನ್ನು ಅನುಭವಿಸುತ್ತಾನೆ ಪ್ರೇರೆ. ಇದನ್ನು ನಾವು ಮರೆಯಬಾರದು. ಏನದು? ಈ ಲೋಕದಲ್ಲಿ ಬರುವ ಕಷ್ಟಗಳು ಸದಾಕಾಲವು, ಪರೀಕ್ಷೆಗಳು ಸದಾಕಾಲವು ಇರುವುದಿಲ್ಲ. ಅರ್ಥಾಗ್ತಿದ್ರಿ? ಸ್ವಲ್ಪ ಕಾಲ ಮಾತ್ರ ಇರ್ತವೆ. ಅಲ್ಪ ಕಾಲ ಇರುವ ಶ್ರಮೆಗಳು. ಬೇಕಾದ್ರೆ ಕೊರಿಂಥದವರು ಬರೆದಿರುವ 2ನೇ ಪತ್ರಿಕೆ 4ನೇ ಅಧ್ಯಾಯ 17ನೇ ವಚನದಲ್ಲೂ ಈ ಮಾತನ್ನು ನಾವು ನೋಡ್ತೀವಿ. ಬನ್ರಿ, ಕೊರಿಂಥದವರು ಬರೆದಿರುವ 2ನೇ ಪತ್ರಿಕೆ 4ನೇ ಅಧ್ಯಾಯ 17ನೇ ವಚನ. ಹೇಗಂದರೆ ಕ್ಷಣ ಮಾತ್ರವಿರುವ ನಮ್ಮ ಹಗುರವಾದ ಸಂಕಟವು ಅತ್ಯಂತಾಧಿಕವಾದ ಪ್ರತಿಫಲವನ್ನು ಉಂಟು ಮಾಡಿ ನಮಗೆ ನಿರಂತರವಾಗಿರುವ ಗೌರವವಾದ ಪ್ರಭಾವವನ್ನು ದೊರಕಿಸುತ್ತದೆ. ನನ್ನ ಆತ್ಮೀಯ ಸಹೋದರ ಸಹೋದರಿ, ಎಷ್ಟು ಅದ್ಭುತವಾದ ಮಾತುಗಳಲ್ಲವೇ? ಅನೇಕ ಜನರಿಗೆ ಇದು ಅರ್ಥ ಆಗುವುದಿಲ್ಲ. ವಿಶ್ವಾಸಿಗಳಿಗೂ ಸಹ ಈ ಸತ್ಯವನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಆಗ್ತಾ ಇಲ್ಲ ಈ ದಿನಗಳಲ್ಲಿ. ಯಾವಾಗಲೂ ದೇವರೇ, ನಾನು ನಿನ್ನನ್ನು ನಂಬಿಕೊಂಡಿದ್ದೀನಲ್ವಾ, ನನಗೆ ಯಾಕೆ ಈ ಶ್ರಮ? ದೇವರೇ, ನಿನ್ನನ್ನೇ ನಂಬಿದೀವಲ್ಲ, ನಮಗೆ ಯಾಕೆ ಈ ಕಷ್ಟ? ದೇವರೇ, ಯಾಕೆ ನಮ್ಗೆ ಈ ಶೋಧನ? ದೇವರೇ, ಯಾಕೆ ನಮ್ಗೆ ಈ ಗೋಳಾಟ? ಯಾಕಪ್ಪ ನಮಗೆ ಪ್ರಾಬ್ಲಮ್ಗಳು ಯಾವಾಗಲೂ? ನಮಗೆ ಪ್ರಾಬ್ಲಮ್ಗಳು ಯಾವಾಗಲೂ ಯಾಕಪ್ಪ? ಹೌದಲ್ಲ? We always question the Lord. Why God this is for me? Why God? ಪ್ರಿಯರಾದವರೇ, ಯಾಕೆ ಅಂದ್ರೆ ದೇವರು ಹೇಳ್ತಾ ಇದ್ದಾನೆ, ನಿಮಗೆ ನಿರಂತರವಾಗಿರುವ ಗೌರವವಾದ ಪ್ರಭಾವವನ್ನು ಕೊಡುವುದಕ್ಕೋಸ್ಕರ, ನಿಮ್ಮನ್ನು ಆಶೀರ್ವದಿಸುವುದಕ್ಕೋಸ್ಕರ ದೇವರು ನಮ್ಮ ನಂಬಿಕೆಯನ್ನು ಪರೀಕ್ಷಿಸುವ ಆತನಾಗಿದ್ದಾನೆ. ಆದರೆ ಇದನ್ನು ಮರೆಯಬಾರದು. ಕ್ಷಣ ಮಾತ್ರವಿರುವ ನಿಮ್ಮ ಹಗುರವಾದ ಸಂಕಟವು, ಕ್ಷಣ ಮಾತ್ರವಿರುವ ಎಂಬ ಮಾತನ್ನು ನಾವು ಎಂದಿಗೂ ಮರೆಯಬಾರದು. ಪ್ರಿಯದವರೇ, ಪೌಲನು ಯೇಸು ಕ್ರಿಸ್ತನನ್ನು ಅಂಗೀಕರಿಸಿಕೊಂಡ ಕೆಲವು ದಿನಗಳ ನಂತರವೇ ಅವನಿಗೆ ಸಮಸ್ಯೆಗಳು ಪ್ರಾರಂಭವಾದವು ಮತ್ತು ಅವನು ಸಾಯುವ ತನಕ, ಅಂದ್ರೆ ಅನೇಕ ವರ್ಷಗಳು ಮುಂದುವರೆದವು. ಆದರೆ ಪೌಲನ ದೃಷ್ಟಿ ಕೊನೆಯಲ್ಲಿ ಅವೆಲ್ಲವುಗಳ ನಿತ್ಯತ್ವಕ್ಕೆ ಹೋಲಿಸಿದ್ರೆ ಕೇವಲ ಕ್ಷಣ ಮಾತ್ರವಾಗಿದ್ದವು. ನಮ್ಮೆಲ್ಲರಿಗೂ ಇದೇ ರೀತಿಯ ದೃಷ್ಟಿಯಿಂದ ನಾವು ನೋಡಬೇಕು. ಇಂಥ ದೃಷ್ಟಿ ನಮಗಿರ್ಬೇಕು. ಈ ಲೋಕದಲ್ಲಿ ನಮ್ಮ ಆಯುಷ್ಯು ಅಲ್ಪ ಕಾಲ, ಸ್ವಲ್ಪ ಕಾಲ, ಕ್ಷಣ ಮಾತ್ರ ನಾವು ಈ ಲೋಕದಲ್ಲಿ ಇರುವುದು. ನಾವು
ನಿತ್ಯತ್ವದಲ್ಲಿ ನಾವು ನೋಡಿದಾಗ ಅಂದ್ರೆ ಇಟರ್ನಲ್ ಫ್ಯೂಚರ್ ಇಟರ್ನಿಟಿ ಅಂದ್ರೆ ನಾವು ಈ ಲೋಕವನ್ನು ಬಿಟ್ಟಿದ ನಂತರ ಯುಗಾಂತರಗಳು ನಾವು ದೇವರ ಜೊತೆಯಲ್ಲಿ ಸದಾ ಕಾಲವಿರ್ತೀವಿ. ಅಂದ್ರೆ ಪಾಸ್ಟ್ರೆ ಎಷ್ಟು ವರ್ಷಗಳ್ರೆ ಅಂದ್ರೆ ನಾವು ಸಾಯುವುದೇ ಇಲ್ಲ. ಅರ್ಥ ಆಗ್ತದೆಯಾ? ವಿ ನೆವರ್ ಡೈ. ದೇವರು ಸದಾ ಕಾಲವಿರುವ ಆತನು, ನಾವು ಆತನೊಂದಿಗೆ ಸದಾ ಕಾಲವು ಇರ್ತೀವಿ. ಅದಕ್ಕಾಗಿ ಪ್ರಿಯರದವರೇ, ಪೌಲ್ ಹೇಳ್ತಾ ಇದ್ದಾನೆ, ಈ ಕ್ಷಣ ಮಾತ್ರವಿರುವ ನಮ್ಮ ಹಗರುವಾದ ಸಂಕಟವು ಅತ್ಯಂತ ಅಧಿಕವಾದ ಪ್ರತಿಫಲವನ್ನು ಉಂಟು ಮಾಡಿ ನಮಗೆ ನಿರಂತರವಾಗಿರುವ ಗೌರವವಾದ ಪ್ರಭಾವವನ್ನು ದೊರಕಿಸುತ್ತದೆ ಎಂಬುದಾಗಿ ಹೇಳ್ತಾರೆ. ಪ್ರಿಯರದವರೇ, 66ನೇ ಕೀರ್ತನೆ 10-12 ವಚನಗಳಲ್ಲಿ ನಾವು ಕೊನೆ ಭಾಗದಲ್ಲಿ ನೋಡಿದ್ವಿ. ಏನಂತಾರೆ? ಸುಸ್ಥಿತಿಗೆ ನಮ್ಮನ್ನು ಪಾರುಗಾಣಿಸಿದ್ದಿ ಎಂಬುದಾಗಿ ಹೇಳಿದ್ದಾನೆ. ಸಮಸ್ಯೆಗಳು, ತೊಂದರೆಗಳು ಎಲ್ಲ ಹಾಗೆ ಆಗ್ತವೆ. ಆಗಲಿ, ಪರವಾಗಿಲ್ಲ. ಯಾಕಂದ್ರೆ ಬಂಗಾರವನ್ನು ಶೋಧಿಸಲು ಮತ್ತು ದೃಢಪಡಿಸಲು ಬೆಂಕಿಯನ್ನು ಉಪಯೋಗಿಸಲಾಗುತ್ತದೆ. ಇಲ್ಲಿ ಹೇಳುವ ಮಾತೇನಂದ್ರೆ, ದೇವರು ವಿಶ್ವಾಸಿಗಳನ್ನು ಇದೇ ಕಾರಣಗಳಿಗೆ ಗಂಭೀರವಾದ ಕಷ್ಟಗಳಿಗೆ ಒಳಪಡಿಸುತ್ತಾನೆ. ಯಾಕಪ್ಪ ಅಂದ್ರೆ, ಯಾಕೆ? ವೈ? ಪ್ರಿಯರದವರೇ, ನಾವು ನಂಬಿಕೆಯಲ್ಲಿ ದೃಢವಾಗಿರುವುದಕ್ಕೋಸ್ಕರ, ಈ ಲೋಕದಲ್ಲಿ ಬಲವಾಗಿ ನಿಲ್ಲುವುದಕ್ಕೋಸ್ಕರ ಕರ್ತನು ನಮ್ಮನ್ನು ಅನೇಕ ಪರೀಕ್ಷೆಗಳಿಂದ ಕರ್ಕೊಂಡು ಹೋಗುತ್ತಾನೆ. ದೇವರು ನಮ್ಮ ಸ್ತೋತ್ರವಾಗಲಿ. ಆದ್ರೆ ಅಬ್ರಾಮನು ಏನ್ ಮಾಡಿದ್ದಾನೆ ಇಲ್ಲಿ ನೋಡ್ರಿ. ಆದಿಕಾಂಡ 12ನೇ ಅಧ್ಯಾಯ 9ನೇ ವಚನ. ತರುವಾಯ ಅಬ್ರಾಮನು ಅಲ್ಲಿಂದ ಹೊರಟು ಕಾನಾನ್ ದೇಶದ ದಕ್ಷಿಣ ಸೀಮೆಗೆ ಮುಂದೆ ಹೋಗುತ್ತಾ ಇದ್ದನು. ಆ ದೇಶದಲ್ಲಿ ಘೋರ ಕ್ಷಾಮವಿದ್ದುದರಿಂದ ಅಲ್ಲಿರದೆ ಐಗುಪ್ತ ದೇಶದಲ್ಲಿ ಕೆಲವು ಕಾಲ ಇರಬೇಕೆಂದು ಆ ಬೆಟ್ಟದ ಸೀಮೆಯನ್ನು ಇಳಿದು ಹೋದನು. ಐಗುಪ್ತ ದೇಶಕ್ಕೆ ಇವರು ಕೆಲವು ಕಾಲ ಇರುವುದಕ್ಕೋಸ್ಕರ ಹೋಗಿದ್ದಾನೆ. ಆದ್ರೂ ಹೋಗೋಕ್ಕಿಂತ ಮುಂಚೆ, ದೇವರೇ, ನಾನು ಐಗುಪ್ತ ದೇಶಕ್ಕೆ ಹೋಗಬಹುದಾ? ಇಲ್ಲಿ ಗಂಭೀರವಾದ ಘೋರವಾದ ಕ್ಷಾಮವಿದ್ದೆ, ದೇವರೇ ಅಪ್ಪ ನಾನೇನು ಮಾಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡಲಿಲ್ಲ ಅವರು. ಒಂದ್ ವೇಳೆ ಮಾಡಿದ್ರು ಏನೋ ಗೊತ್ತಿಲ್ಲ. ದೇವರು ಆನ್ಸರ್ ಕೊಡೋದ್ರ ಮುಂಚೆ ಇವರು ಇಲ್ಲಿಂದ ಐಗುಪ್ತ ದೇಶಕ್ಕೆ ಹೋಗ್ಬಿಟ್ರು. ಈಗ ಅಲ್ಲಿ ಹೋದಾಗ ಸಮಸ್ಯೆಗಳು ಮೊದಲಾಗಿದ್ದಾವೆ ನೋಡ್ರಿ. ಅಲ್ಲಿ ಹೋದಾಗ ಏನಾಯ್ತು? ಸ್ಯಾರಳು ನನ್ನ ತಂಗಿ ಎಂಬುದಾಗಿ ಹೇಳುವುದನ್ನು ಶುರು ಮಾಡಿದ್ದಾನೆ. ಆಮೇಲೆ ಏನಾಯ್ತು? ಅಲ್ಲಿರುವವರಿಗೆ ತೊಂದರೆ ಮಾಡಿದ್ದಾನೆ. ಈಗ ಇವರು ಅಲ್ಲಿ ಹೋದಾಗ ಅವರು ಬಹಳ ಸುಂದರವಾದ ಸ್ತ್ರೀ ಆಗಿರುವುದರಿಂದ ಇಲ್ಲಿ ಹೇಳ್ತಾನೆ ನೋಡ್ರಿ. 12 ಹೇಳು, ಅಬ್ರಾಮನು ಸರಳದಿಂದ ಹೇಳುದು ಏನಂತಾರ್ರೆ, ನೀನು ಸುಂದರಿ ಎಂದು ನಾನು ಬಲ್ಲೆ. ಐಗುಪ್ತ ದೇಶದವರು ನಿನ್ನನ್ನು ಕಂಡು ಈಕೆಯು ಇವನ ಹೆಂಡತಿ ಎಂದು ನನ್ನನ್ನು ಕೊಂದು ನಿನ್ನನ್ನು ಉಳಿಸಾರು. ತೊಂದರೆ ಇವರು ನೋಡ್ರಿ, ಈ ಐಗುಪ್ತು ಹೋದಾಗ ಈ ರೀತಿಯಾದ ಆಲೋಚನೆಗಳು ಬಂದಿದ್ದಾರೆ. ನನ್ನ ಸಾಯಿಸ್ಬಿಡ್ತಾರೆ. ಅದಕ್ಕಾಗಿ ಏನ್ ಮಾಡ್ಬೇಕು? ಇವರೇ ಒಂದು ಆಲೋಚನೆ ಕೊಡ್ತಾರೆ ನೋಡಿ 13 ವರ್ಷದ. ಅದ ಕಾರಣ ನೀನು ನನಗೆ ತಂಗಿಯಾಗಬೇಕೆಂದು ಅವರಿಗೆ ಹೇಳೋ. ಹೀಗೆ ಹೇಳಿದ್ರೆ ನಿನ್ನ ನಿಮಿತ್ತ ನನಗೆ ಹಿತವಾಗುವುದು, ನಾನು ನಿನ್ನ ಸತ್ತುವೆನು ಎಂದು ಹೇಳಿದನು. ಸಾಯಿದೆ ಬದುಕುವೆನು ಹೇಳಿದನು. ಪ್ರಿಯರೇ, ಈಗ ನೋಡ್ರಿ, ಇವರಿಗೆ ಅಲ್ಲಿ ಹೋದಾಗ ತೊಂದರೆ ಭಯ ಬಂದು ಬಿಟ್ಟಿದೆ.
ಇವ್ರ ತಪ್ಪು ಅಂದ್ರೆ ಅವರು ಸಿಸ್ಟರ್ ಆಗಿರಬಹುದು, ಆದ್ರೆ ಈಗ ಹೆಂಡತಿ ಅಲ್ಲ, ಮತ್ತೆ ತಂಗಿ ಎಂಬುದಾಗಿ ಹಿಂಗೆ ಹೇಳ್ತೀರಾ? ಆಗುದಿಲ್ಲ. ಬಟ್ ನೀವು ಹೇಳ್ಬೋದು, ಅವರು ಆಮೇಲೆ ಹೇಳ್ತಾರೆ, ಅವ್ರು ನಿಜವಾಗಿ ಪೌರವ್ ಕೇಳಿದಾಗ ನಿಜವಾಗಿ ಅವ್ರು ನನಗೆ ತಂಗಿ ಆಗ್ತಾನೆ, ಅವ್ರು ನನ್ನ ತಂದೆ ಮಗಳೇ ಹೊರತು ತಾಯಿ ಮಗಳಲ್ಲ ಹೇಳ್ತಾರೆ. ಯಾಕಂದ್ರೆ ಈಗ ನಾವು ನಾವು ಯಾರು ಆದಾಮು ಅವಳ ನಾವು ನೋಡಿದ್ರೆ ಅವೆಲ್ಲರೂ ತಂಗಿ ತಾಯಿಗಳು ಅಣ್ಣ ತಮ್ಮಂದ್ರೆ ಹೊರತು ಇನ್ನು ಬೇರೆ ರಿಲೇಷನ್ ಏನಿಲ್ಲ. ಹೌದಲ್ಲ? ಆದಾಮ ಅವಳ ಮಕ್ಕಳಲ್ವಾ ನಾವೆಲ್ಲರೂ? ಬಟ್ ಈ ಲಾಜಿಕಲಿ ಈ ಮೇ ಬಿ ರೈಟ್, ಬಟ್ ಸೋಷಿಯಲಿ ಈಸ್ ರಾಂಗ್. ಯಾವಾಗ ನಾವು ದೇವರ ಚಿತ್ತವನ್ನು ಬಿಟ್ಟು ನಮ್ಮ ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಂಡು ಮುಂದೆ ಹೋಗ್ತೀವೋ ಅವಾಗ ನಾವು ತಪ್ಪು ಮಾಡ್ತೀವಿ. ನಾವು ತೊಂದರೆ ಮಾಡ್ತಾ ಇರ್ತೀವಿ, ಬೇರೆಯವ್ರಿಗೆ ತೊಂದರೆ ಮಾಡ್ತೀವಿ. ನಾವು ಗಡಬಡದಲ್ಲಿರ್ತೀವಿ, ಬೇರೆಯವ್ರಿಗೆ ಗಡಬಡ ಮಾಡ್ತೀವಿ. ಅದರಿಂದ ನನ್ನ ಆತ್ಮೀಯ ಸಹೋದರರೇ, ಕಷ್ಟಗಳು ಬಂದರೆ ತಪ್ಪಿಸಿಕೊಳ್ಳುವುದಕ್ಕೆ, ಪರೀಕ್ಷೆಗಳು ಬಂದರೆ ಎಸ್ಕೇಪ್ ಆಗುವುದಕ್ಕೆ ಟ್ರೈ ಮಾಡಬೇಡ. ಯಾವ ಕಷ್ಟ ಬರಲಿ, ನಾನು ನಂಬಿರುವ ದೇವರು ಈ ಕಷ್ಟಗಳಿಗಿಂತ ದೊಡ್ಡ ದೇವರು. ಈ ಕಷ್ಟಗಳನ್ನು ಜಯಿಸುವುದಕ್ಕೆ ನನಗೆ ಬೇಕಾಗಿರುವ ಶಕ್ತಿಯನ್ನು ನೀಡುವ ದೇವರು. ದೇವರೇ, ಈ ಪರೀಕ್ಷೆಗಳು ನನಗೆ ಬರಮಾಡಿಗೋಸ್ಕರ ನಿನಗೆ ಸ್ತೋತ್ರಪ್ಪ ಎಂಬುದಾಗಿ ಆರಾಧನೆ ಮಾಡ್ರಿ, ದೇವರನ್ನು ಕೊಂಡಾಡ್ರಿ. ನಿನ್ನ ದೇವರು ಕಠಿಣವಾದ ದೇವರಲ್ಲ. ನಿನ್ನ ದೇವರು ಕರುಣೆಯುಳ್ಳ ದೇವರೇ ಹೊರತು, ಪ್ರೀತಿಯುಳ್ಳ ದೇವರೇ ಹೊರತು ನಿನ್ನನ್ನು ನಾಶ ಮಾಡುವುದು ದೇವರಲ್ಲ, ನಿನ್ನನ್ನು ಕಷ್ಟಪಡಿಸುವ ದೇವರಲ್ಲ, ನಿನ್ನ ಕಣ್ಣೀರನ್ನು ನೋಡುವ ದೇವರಲ್ಲ. ಯಾಕೆ ನೀವು ತೊಂದರೆ ಯಾಕೆ ನೀವು ಚಿಂತೆ ಮಾಡ್ತಾ ಇರ್ತೀಯ? ಯಾಕೆ ನೀವು ನೀನೇ ಸ್ವಂತ ಆಲೋಚನೆಗಳು, ಸ್ವಂತ ಉದ್ದೇಶಗಳು? ವೈ ಯು ಆರ್ ಡೂಯಿಂಗ್ ಯುವರ್ ಓನ್, ಯು ಆರ್ ಡೂಯಿಂಗ್ ಅಕಾರ್ಡಿಂಗ್ ಟು ಯುವರ್ ಓನ್ ಥಾಟ್ಸ್. ಇವಾಗ ಅನೇಕ ಜನರು ಕರ್ತನಾದ ದೇವರು ಅನುಮತಿಸಿರುವ ಪರೀಕ್ಷೆಗಳನ್ನು ಬಿಟ್ಟು ಎಸ್ಕೇಪ್ ಆಗುವುದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ದೇವರು ಅನುಮತಿಸಿರುವ ಪ್ರತಿಯೊಂದು ಪರೀಕ್ಷೆ ನಮಗೆ ಹಿತಕರವಾಗಿ ಇರುತ್ತದೆ ಹೊರತು ಅದು ನಾವು ನಾಶವಾಗುವುದಕ್ಕೋಸ್ಕರ ಅಲ್ಲ, ನಾವು ನಷ್ಟ ಹೋಗುವುದಕ್ಕೋಸ್ಕರ ಅಲ್ಲ. ಪ್ರಿಯರಾದವರೇ, ದೇವರು ಏನು ಮಾಡಿದರೂ ನಮಗೆ ಹಿತವಾಗಿ ಮಾಡ್ತಾನೆ. ಅದಕ್ಕಾಗಿ ರೋಮಪುರದವರು ಬರೆದಿಬ್ಬದ್ರಿ 8ನೇ ಅಧ್ಯಾಯ 28ನೇ ವಚನ ನಮ್ಮೆಲ್ಲರಿಗೂ ಗೊತ್ತಿರೋ ಮಾತೊಂದು ಸಲ ನೋಡೋಣ ಬರ್ರಿ. ಅದ್ಭುತವಾದ ಮಾತು ದೇವರು ಹೇಳ್ತಾನೆ. Romans chapter 8 verse 28. ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲಾ ಕಾರ್ಯಗಳನ್ನು ಅನುಕೂಲವಾಗುತ್ತದೆ ಎಂದು ನಮಗೆ ಗೊತ್ತದೆ. ಎಲ್ಲರೂ ಜೋರೋದ್ಕೊಂಡು ಬಂದಿರಿ. ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲಾ ಕಾರ್ಯಗಳು ಅನುಕೂಲವಾಗುತ್ತವೆ ಎಂದು ನಮಗೆ ಗೊತ್ತದೆ. ಇದಾದವರೇ, ಇದನ್ನು ನಾವು ಮರೆಯಬಾರದು. ದೇವರು ನಮ್ಮನ್ನು ಕರೆದಿದ್ದಾನೆ, ದೇವರು ನಮ್ಮನ್ನು ಉಂಟು ಮಾಡಿದ್ದಾನೆ, ಸೃಷ್ಟಿಸಿದ್ದಾನೆ. ತಾಯಿ ಗರ್ಭದಲ್ಲಿ ಇರುವಾಗಲೇ ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಅದಕ್ಕಾಗಿ ದೇವರು ಪ್ರತಿಯೊಂದು ಹಿತಕ್ಕಾಗಿ ಎಲ್ಲಾ ಕಾರ್ಯಗಳು ಅನುಕೂಲವಾಗುವುದಕ್ಕೋಸ್ಕರ ದೇವರು ನಮ್ಮನ್ನು ಪ್ರತಿದಿನವೂ ಪರಿಶೋಧಿಸುತ್ತಾನೆ. ಅದೇ ಈ ಲೋಕದಲ್ಲಿ ಅಲ್ಪಕಾಲ ಇರುವ ಉದ್ಯೋಗಗಳನ್ನು ಕೊಡುವುದಕ್ಕೋಸ್ಕರ ಪ್ರಭುತ್ವವಾಗಲಿ ಅಧಿಕಾರಿಗಳಾಗಲಿ ನಮಗೆ ಅನೇಕ ಪರೀಕ್ಷೆಗಳನ್ನು, ಇಂಟರ್ವ್ಯೂಗಳು, ಹೌದಲ್ಲ, ಇಂಟರ್ವ್ಯೂಗಳನ್ನು ಸಹ ಹಾಕಿ ಅದರಲ್ಲಿ ನಾವು ಎಷ್ಟು ದೃಢವಾಗಿದ್ದೀವಿ, ಎಂತ ಜ್ಞಾನವುಳ್ಳವರು ಎಂಬುದಾಗಿ ತಿಳ್ಕೊಂಡು ನಾವು ಎಷ್ಟು ಹಾನೆಸ್ಟ್ ಆಗಿದ್ದೀವಿ,
ಎಷ್ಟು ಜ್ಞಾನವಂತರಾಗಿದ್ದೀವಿ ಎಂಬುದಾಗಿ ತಿಳ್ಕೊಂಡು ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆದ್ರೆ ನಮಗೆ ಜಾಬ್ ಕೊಡ್ತಾರೆ ಹೊರತು ಸುಮ್ಮನೆ ಯಾವ ಪರೀಕ್ಷೆಗಳೆಲ್ಲ ಬಂದು ಈ ಚೇರಲ್ಲಿ ಕುತ್ಕೊಂಡು ಇದೆಲ್ಲ ಮಾಡಿದ್ರೆ ಅಂದ್ರೆ ಹಾಳು ಮಾಡಿಬಿಡ್ತಾರೆ. ಕುಡುಕರೆಲ್ಲರೂ ಬರ್ತಾರೆ, ಅಜ್ಞಾನಿಗಳೆಲ್ಲರೂ ಬರ್ತಾರೆ, ಹೌದಲ್ಲ? ಹಾಗಾಗಿ ದೇವರು ನಮಗೂ ಸಹ ಅದ್ಭುತವಾದ ಪದವಿಯನ್ನು ಕೊಡುವುದಕ್ಕೋಸ್ಕರ, ಅನೇಕ ಬಾಧ್ಯತೆಗಳನ್ನು ನಮಗೆ ಕೊಡುವುದಕ್ಕೋಸ್ಕರ, ನಿತ್ಯವಾದ ಶಾಶ್ವತವಾದ ಪ್ರಭಾವವುಳ್ಳ ತಂದೆಯಾದ ದೇವರು ಆತನ ರಾಜ್ಯದಲ್ಲಿ ಆತನೊಂದಿಗೆ ನಾವು ಆಳುವುದಕ್ಕೋಸ್ಕರ, ಅಧಿಕಾರಿಗಳಾಗಿ ನಾವು ಇರುವುದಕ್ಕೋಸ್ಕರ ದೇವರು ಈಗಲೇ ನಮ್ಮನ್ನು ಪರೀಕ್ಷಿಸುತ್ತಾ ಇದ್ದಾನೆ. ನಿಮಗೆ ಎಷ್ಟು ಪರೀಕ್ಷೆಗಳು, ಎಷ್ಟು ಶೋಧನೆಗಳು ನಿಮಗೆ ಬರ್ತಾ ಇರ್ತವೋ, ದೇವರು ನಿಮ್ಮನ್ನು ಬರುವ ದಿನಗಳಲ್ಲಿ ಅಂತಹ ದೊಡ್ಡ ಅಧಿಕಾರಿಯನ್ನು ಮಾಡುವುದಕ್ಕೋಸ್ಕರವಾಗಿ, ಅಷ್ಟು ದೊಡ್ಡ ಪದವಿಯನ್ನು ನಿನಗೆ ಕೊಡುವುದಕ್ಕೋಸ್ಕರ ನಿನ್ನನ್ನು ಪರೀಕ್ಷಿಸುತ್ತಾನೆ ಹೊರತು ನಿನ್ನನ್ನು ಹಾಳು ಮಾಡುವುದಕ್ಕೋಸ್ಕರ ಅಲ್ಲ. ಅದಾಗ್ತದೆಯಾ? ಪಾಸ್ಟ್ರೆ ನನಗೆ ಬಹಳ ಕಷ್ಟಗಳು ಪಾಸ್ಟ್ರೆ, ಬೇರೆಯವ್ರಿಗೆ ಏನಿಲ್ಲ ಅಂದ್ರೆ ನಾಳೆ ಬೇರೆಯವ್ರಿಗೆ ಏನಿಲ್ಲ, ನಿನಗೆ ಇರುತ್ತೆ ಆಶೀರ್ವಾದಗಳು. ನಾಳೆ ಬೇರೆಯವರಿಗೆ ಕೈಯಲ್ಲಿ ಏನಿರುವುದಿಲ್ಲ, ನಿನಗೆ ಬಹುಮಾನಗಳಿರ್ತವೆ. ನಾಳೆ ಬೇರೆಯವರಿಗೆ ಏನು ಸಿಗುವುದಿಲ್ಲ, ನಿಮಗೆ ಬಹುಮಾನ ಮಾತ್ರ ಅಲ್ಲದೆ ಆತನೊಂದಿಗೆ ಆಳುವಂತ ಅನುಭವವನ್ನು, ಅಧಿಕಾರವನ್ನು ದೇವರು ಕೊಡುವ ಆತನಾಗಿದ್ದಾನೆ. ದಯವಿಟ್ಟು ಬನ್ರಿ, ತಿಮೋಥಿಗೆ ಬರೆದಿರುವ 2ನೇ ಪತ್ರಿಕೆ 2ನೇ ಅಧ್ಯಾಯ 12ನೇ ವಚನ ನಾವೆಲ್ಲರೂ ಓದಿಕೊಳ್ಳೋಣ. ಸಹಿಸಿಕೊಳ್ಳುವವರಾಗಿದ್ದರೆ ಆತನೊಡನೆ ಆಳುವೆವು, ನಾವು ಯೇಸುವಿನವರಲ್ಲವೆಂದು ಹೇಳಿದರೆ ಆತನು ನಮ್ಮನ್ನು ತನ್ನವರು ಅಲ್ಲವೆಂದು ಹೇಳುವನು. ಸಾಕಲ್ವೇ? ಈಗ ಸಾಕಲ್ವೇ? ಲೆಕ್ಕ ಪೂರ್ತಿ ಆಯ್ತು ಇಲ್ಲೇ. ಸಹಿಸಿಕೊಳ್ಳುವವರಾಗಿದ್ರೆ ಆತನೊಡನೆ ಆಳುವೆವು. ನಾವು ಯೇಸುನವರಲ್ಲ, ನಾವು ಯೇಸು ಏನೋ ಆ ದೇವ್ರು ಬೇರೆ ದೇವ್ರು, ನಮ್ಮ ದೇವ್ರಲ್ಲ ಅಂದ್ರೆ ದೇವ್ರು ನಾಳೆ ಏನ್ ಹೇಳ್ತಾನೆ ನಿನ್ನನ್ನು ಗುರ್ತು, ಅವರು ಸಹ ನನ್ನವ್ರಲ್ಲ, ಕರ್ಕೊಂಡು ಹೋಗಿ ಸೈತಾನೆ, ಅವರೆಲ್ಲರೂ ನಿನ್ನ ಮಕ್ಕಳೇ, ನೀನಿರುವ ಜಾಗಕ್ಕೆ ಅವ್ರು ಕರ್ಕೊಂಡು ಹೋಗಂತಾನೆ. ಪ್ರಿಯರದವ್ರೆ, ನಾವು ಯೇಸುನವರಲ್ಲ ಎಂದು ನಾವು ಹೇಳಿದೆ, ಏನಾಗುತ್ತದೆ? ಈಗ ನಿನ್ನ ಸಮಸ್ಯೆಗಳಿರುವುದಿಲ್ಲ. ಈಗ ಕ್ರಿಶ್ಚಿಯನ್ ಆದ್ರೆ ರಿಸರ್ವೇಶನ್ ಇರೋಲ್ಲ. ಕೆಲವು ಜನರಿಗೆ ಗೊತ್ತಾ ನಿಮ್ಗೆ? ಕ್ರಿಶ್ಚಿಯನ್ ಅಂದ್ರೆ ನಿನಗೆ ಪ್ರಮೋಷನ್ ಇರುವುದಿಲ್ಲ ಕೆಲವು ಜಾಗಗಳಲ್ಲಿ. ಕ್ರಿಶ್ಚಿಯನ್ ಅಂದ್ರೆ ನಿನ್ನನ್ನು ಸೇರಿಸಿಕೊಳ್ಳುವುದಿಲ್ಲ ಬೇರೆಯವರು. ಅದಕ್ಕಾಗಿ ಕೆಲವು ವಿಶ್ವಾಸಿಗಳು ಏನ್ ಮಾಡ್ತಾರೆ ಗೊತ್ತಾ? ನಾವು ಕ್ರಿಶ್ಚಿಯನ್ ಅಲ್ಲ, ಏನೋ ಸುಮ್ಮನೆ ಅಲ್ಲಿ ಹೋಗಿ ಬರ್ತೀನಿ ಅಷ್ಟೇ ಸಾಕು. ಈ ರೀತಿಯಾಗಿ ನಾವು ತಪ್ಪಿಸಿಕೊಳ್ಳಿದ್ರೆ, ಶ್ರಮೆಗಳು ನನಗೆ ಬೇಡ, ಯೇಸುವಿನ ಹೆಸರಿನಲ್ಲಿ ನನಗೆ ಈ ಅವಮಾನ ಬೇಡ ಎಂಬುದಾಗಿ ನೀನು ತಪ್ಪಿಸಿಕೊಳ್ಳುವುದಕ್ಕೆ ಪ್ರಯತ್ನ ಮಾಡಬೇಡ. ಈ ರೀತಿಯಾಗಿ ತಪ್ಪಿಸಿಕೊಂಡ್ರೆ ನಾವು ನಾಳೆ ದೇವರು ನಮ್ಮನ್ನು ಏನಂತಾರೆ, ನೀವು ನನ್ನವನಲ್ಲ ಎಂಬುದಾಗಿ ಹೇಳ್ತಾರೆ. ಕೊನೆಯಾಗಿ ಒಂದು ಮಾತು ನೋಡ್ಕೊಂಡು ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ ಬನ್ನಿ. ಮತ್ತಾಯನ ಬರೆದಿರುವ ಸುವಾರ್ತೆ 5ನೇ ಅಧ್ಯಾಯ ಮಾತುಗಳು ಅನೇಕ ಸಾರಿ ನಾನು ಓದುವುದಕ್ಕೆ ಇಷ್ಟಪಡ್ತೀನಿ, ನಿಮ್ಮ ಗಮನಕ್ಕೆ ತರುವುದಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನನಗೆ ಬಹಳ ಸಂತೋಷಕರವಾದ ಮಾತುಗಳು. ಇದು ನಿಜ ನಮ್ಮ ಜೀವಿತದಲ್ಲಿ. 11ನೇ ವಚನದಿಂದ 12 ವಚನಗಳೆಲ್ಲರೂ ಸೇರಿ ಕೊಡೋಣ. ಮತ್ತಾಯನ ಬರೆದಿರುವ ಸುವಾರ್ತೆ 5ನೇ ಅಧ್ಯಾಯ 11, 12 ವಚನಗಳು. ದಯವಿಟ್ಟು ಬೈಬಲ್ಗಳು ತೆಗೆದು ನನ್ನ ಜೊತೆ ಓದುವುದಕ್ಕೆ ಪ್ರಯತ್ನ ಮಾಡ್ರಿ. ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನು ನಿಂದಿಸಿ ಹಿಂಸೆಪಡಿಸಿ ನಿಮ್ಮ ಮೇಲೆ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ಹೊರಿಸಿದರೆ ನೀವು ಧನ್ಯರು. ಸಂತೋಷ ಪಡಿರಿ, ಉಲ್ಲಾಸ ಪಡಿರಿ, ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಗುವುದು. ನಿಮಗಿಂತ ಮುಂಚೆ ಇದ್ದ ಪ್ರವಾದಿಗಳನ್ನು ಹೀಗೆಯೇ ಹಿಂಸಪಡಿಸಿದರಲ್ಲ. ಆಮೆನ್. ಅದಕ್ಕಾಗಿ ಚಿಂತೆ ಮಾಡಬೇಡ. ದೇವರು ಪರೀಕ್ಷಿಸಿದ್ರೆ ಈ ಪರೀಕ್ಷೆಗಳಿಂದ ಎಸ್ಕೇಪ್ ಆಗುವುದಕ್ಕೋಸ್ಕರ ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಳಬೇಡ.
ಏನು ಸಮಸ್ಯೆ, ಯಾವ ಪರಿಸ್ಥಿತಿ ಬಂದರೂ, ಕೊರಿಂಥದವರು ಬರೆದಿರುವ ಪತ್ರಿಕೆಯಲ್ಲಿ ಒಂದು ಅದ್ಭುತವಾದ ಮಾತೊಂದಿದೆ. ಇದನ್ನು ಸಹ ನಾವು ನೋಡ್ಕೊಳ್ಳೋಣ ಬನ್ನಿರಿ. ಏನಪ್ಪಾ ಇದಂದ್ರೆ ಕೊರಿಂಥದವರು ಬರೆದಿರುವ 1ನೇ ಪತ್ರಿಕೆ 10ನೇ ಅಧ್ಯಾಯ 13ನೇ ವಚನ. ಇದನ್ನು ನೋಡ್ಕೊಂಡು ನಾವು ಮುಗಿಸ್ಕೊಳ್ಳೋಣ ಬನ್ನಿ, ಎಲ್ಲರೂ ಸೇರಿ ಓದ್ಕೊಳ್ಳೋಣ. ಮನುಷ್ಯರು ಸಹಿಸಬಹುದಾದ ಶೋಧನೆಯೇ ಹೊರತು ಬೇರೆ ಯಾವುದು ನಿಮಗೆ ಸಂಭವಿಸುವುದಿಲ್ಲ. ದೇವರು ನಂಬಿಗಸ್ತನು, ನಿಮ್ಮ ಶಕ್ತಿಯನ್ನು ಮೀರುವ ಶೋಧನೆಯನ್ನು ನಿಮಗೆ ಭಾರಗೊಳಿಸದೆ ನೀವು ಅದನ್ನು ಸಹಿಸುವುದಕ್ಕೆ ಶಕ್ತರಾಗುವಂತೆ ಶೋಧನೆಯಾಗುತ್ತಲೇ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಸಿದ್ಧ ಮಾಡುವನು. ಆಮೇನ್. ಬನ್ರಿ, ಅದಕ್ಕಾಗಿ ದೇವರನ್ನು ಕೊಂಡಾಡೋಣ, ದೇವರನ್ನು ಆರಾಧಿಸೋಣ, ದೇವರ ಸಹಾಯವನ್ನು ಹೊಂದಿಕೊಂಡು ಬರುವ ಬಹುಮಾನಗಳಿಗೋಸ್ಕರ, ಬರುವ ದಿನಗಳಲ್ಲಿ ನಾವು ದೇವರೊಂದಿಗೆ ಆಡುಗೋಸ್ಕರ ದೇವರ ಮಕ್ಕಳಾಗಿ ಲೋಕದಲ್ಲಿ ಸಾಕ್ಷಿಯಾಗಿ ಜೀವಿಸೋಣ. ಪ್ರಾರ್ಥನೆ. ದಯವಿಟ್ಟು ಮುನ್ಕೊಳ್ಳಿ. ತಂದೆಯಾದ ದೇವರೇ, ಯೇಸುವಿನ ನಾಮದಲ್ಲಿ ನಿನ್ನ ಕೃಪಾಸನದಲ್ಲಿ ನಾವೆಲ್ಲರೂ ಈ ರೀತಿಯಾಗಿ ಸೇರಿ ಬರಲು ಸಹಾಯ ಮಾಡಿದಕ್ಕೋಸ್ಕರ ಸ್ತೋತ್ರ. ಜನ ಕಾಲ ಸಮಯದಲ್ಲಿ ಅಬ್ರಾಹ್ಮನ ಜೀವಿತದಲ್ಲಿ ಅವ್ರು ಮಾಡಿರುವ ಚಿಕ್ಕ ಕರ್ತನೆ ಆ ತೊಂದರೆ ಅವ್ರಿಗೂ ತೊಂದರೆ ಆಗಿದೆ, ಮತ್ತೆ ಬೇರೆಯವ್ರಿಗೂ ಸಹ ತೊಂದರೆ ಆಯಿತು. ಹೌದು ದೇವರೇ, ನಾವು ನಮ್ಮ ಜೀವಿತದಲ್ಲೂ ಸಹ ನಾವು ಅನೇಕ ಸಾರಿ ನೀನು ಅನುಮತಿಸಿರುವ ಪರೀಕ್ಷೆಗಳನ್ನು ಬಿಟ್ಟು ಬೇರೆ ತರ ಹೋಗ್ಬೇಕು, ಬೇರೆದೇನೋ ಮಾಡಬೇಕು, ಅದು ಮಾಡ್ಬೇಕು, ಇದು ಮಾಡ್ಬೇಕು ಅಂತ ಈ ಸುಬುದ್ಧಿಯನ್ನು ಆಧಾರ ಮಾಡಿಕೊಂಡು ನಾವು ನಷ್ಟ ಹೋಗ್ತಾ ಇದೀವಿ, ಬೇರೆಯವ್ರನ್ನ ನಷ್ಟ ಪಡ್ತಾ ಇದ್ವಿ. ನಮಗೆ ತೊಂದರೆ ಆಗ್ತಾ ಇದೆ, ಬೇರೆಯವ್ರಿಗೆ ತೊಂದರೆ. ಈ ರೀತಿಯಾಗಿ ನಾವು ಏರದಂತೆ ನೀನು ನಮ್ಮನ್ನು ನಿಲ್ಲಿಸಿರುವ ಜಾಗದಲ್ಲಿ ನೀನು ನಮ್ಗೆ ಅನುಮತಿಸಿರುವ ಪರೀಕ್ಷೆಗಳನ್ನು ಕರ್ತನೆ ತಾಳ್ಮೆಯಿಂದ ಎದುರುಕೊಳ್ಳಲು ಬೇಕಾದ ಶಕ್ತಿಯನ್ನು ಅನುಗ್ರಹಿಸು. ಯೇಸುವೇ, ನೀನು ಎಷ್ಟಾದ್ರೂ ನಂಬಿಗಸ್ತನು ದೇವರೇ. ಕರ್ತನೆ, ಏನು ನಮ್ಮ ಜೀವಿತದಲ್ಲಿ ನೀನು ಅನುಮತಿಸಿದ್ರು ಅದು ನಮ್ಮ ಹಿತಕ್ಕಾಗಿ ಎಂಬುದಾಗಿ ನಾವು ನಂಬಿ ಕರ್ತನೆ ಪೂರ್ಣ ನಂಬಿಕೆಯಿಂದ ಮುಂದೆ ಸಾಗಿ ಹೋಗುವಂತೆ ಸಹಾಯ ಮಾಡು. ಈ ಲೋಕದಲ್ಲಿ ನಮಗೆ ಶ್ರಮ ಉಂಟು, ಆದರೂ ಧೈರ್ಯವಾಗಿರ್ರಿ, ನಾನು ಲೋಕವನ್ನು ಜಯಿಸಿದ್ದೀನಿ ಎಂಬುದಾಗಿ ಹೇಳಿರುವ ದೇವರೇ, ನಮ್ಮನ್ನು ಸಹ ಜಯಜೀತವನ್ನು ನಮಗೆ ಅನುಗ್ರಹಿಸಿ ನಡೆಸಿ. ನಾವು ಎಲ್ಲಿ ಕುಗ್ಗು ಹೋಗದಂತೆ ಕೃಪೆ ತೋರಿಸು. ಕಾನ್ಫರೆನ್ಸ್ ನಲ್ಲಿ ಸೇರಿ ಬಂದಿರುವ ನನ್ನೆಲ್ಲ ಆತ್ಮೀಯ ಸಹೋದರ ಸಹೋದರರು, ಯಾರ್ಯಾರು ಪ್ರಾರ್ಥನೆಯಲ್ಲಿ ಕಣ್ಣುಗಳನ್ನು ಮುಚ್ಚಿಕೊಂಡು ಕರ್ತನೆ ನಿನ್ನ ಕೃಪಾಸನವನ್ನು ಆಶ್ರಯಿಸಿದರು ಅವರೆಲ್ಲರನ್ನು ಆಶ್ರಯಿಸಿದವರೇ ಅಪ್ಪ. ಈ ದಿನ ಆರಂಭದಿಂದ ಕೊನೆ ತನಕ ನಿನ್ನ ದೂತರನ್ನು ಕಾವಲಿಟ್ಟು ನಿನ್ನ ಆಲೋಚನೆ ಕೊಟ್ಟು ನಿನ್ನ ಬಲ ಶಕ್ತಿಯಿಂದ ನಿನ್ನ ಚಿತ್ತವನ್ನು ಮಾಡಲು ನಿನಗಾಗಿ ಜೀವಿಸಲು ಸಹಾಯ ಮಾಡಬೇಕೆಂಬುದಾಗಿ ನಮ್ಮ ಕರ್ತನಾದ ಯೇಸುವಿನ ನಾಮದಲ್ಲಿ ಯಾರ್ಯಾರಿಗೆ ಯಾವ ತೊಂದರೆಗಳು, ಕಷ್ಟಗಳು, ಬಾಧೆಗಳು, ಕಣ್ಣೀರುಗಳು, ಹೇಳಿಕೊಳ್ಳೋದಕ್ಕೆ ಆಗದೇ ಇರುವ ಸಮಸ್ಯೆಗಳು, ಅನಾರೋಗ್ಯವು, ಏನೇನು ಪರಿಸ್ಥಿತಿಗಳಲ್ಲಿ ನೀನು ಅವರಿಗೆ ಅನುಮತಿಸಿದ್ರು ಎಲ್ಲವುಗಳಲ್ಲಿ ಕರ್ತನೆ ನಿನಗಾಗಿ ನಿನ್ನ ಸಾಕ್ಷಿಯ ಮಕ್ಕಳಾಗಿ ನಿಲ್ಲುವಂತೆ ಪ್ರತಿಯೊಬ್ಬರನ್ನು ನೀನು ಆಶೀರ್ವದಿಸಿ ಬಲಪಡಿಸಬೇಕೆಂಬುದಾಗಿ ನಮ್ಮ ಕರ್ತನಾದ ಯೇಸುವಿನ ನಾಮದಲ್ಲಿ ಸ್ತುತಿಸಿ ಪ್ರಾರ್ಥಿಸಿ ಆರಾಧಿಸಿ ಬೇಡ ಹೊಂದಿದಿ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿ, ನಮ್ಮ ಕರ್ತನಾದ ಯೇಸುವಿನ ಕೃಪೆ, ಪರಿಶುದ್ಧಾತ್ಮನ ಅನ್ಯೋನ್ಯತೆ ನಮ್ಮೆಲ್ಲರ ಸಂಗಡ ಇಂದಿಗೂ ಎಂದೆಂದಿಗೂ ಸದಾ ಕಾಲವಿರಲಿ. ಆಮೆನ್. Yes, sister, praise the Lord. Yes, sisters, praise the Lord. Praise the Lord, brother. Yeah. ದೇವರ ಚಿತ್ತದ ಪುನಃ ನಾಳೆ ಭೇಟಿಯಾಗೋಣ. May God bless you all.